ಮೋದಿನೇ ಸರ್. ಮೋದಿನೇ ಯಾಕೆ ಆಗಬೇಕು ಈಗ? ಚೆನ್ನಾಗಿ ಕೆಲಸ ಮಾಡ್ತಾರೆ, ಚೆನ್ನಾಗಿ ಕೆಲಸ ಮಾಡ್ತಾರೆ. ಯುವಕರಿಗೆಲ್ಲ ಇಷ್ಟ ಆಗ್ತಾರೆ ಅವ್ರಂದ್ರೆ, ಅದಕ್ಕೆ ಅವರೇ ಆಗ್ಬೇಕು ಸರ್. ಕಾಂಗ್ರೆಸ್ ಅವರು ಯಾಕೆ ಬರಬಾರ್ದು ಅಂತೀರಾ? ಅವರೆಲ್ಲ ವೇರ್ ಸರ್ ಬರಾಗೆ. ಈಗ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳು ತಂದು ಅದೆಲ್ಲ ಸುಮ್ಮನೆ ಮಹಿಳೆಯರಿಗೆ ಎಲ್ಲರಿಗೂ ಅನುಕೂಲ ಆಗಲ್ಲ ಸರ್, ಆಗಲ್ಲ. ನಮ್ಗೆ ಬರ್ತಾನೆ ಇಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಮ್ಮೂರಲ್ಲಿ ನಮ್ಮದು ರಾಯಚೂರೇ ಬರ್ತಾ ಇಲ್ಲ ನಮಗೆ. ಒಬ್ರಿಗೆ ಬಂದರೆ ಒಬ್ರಿಗೆ ಬರಲ್ಲ, ಹಂಗೆ ಸುಮ್ಮನೆ ಅದೆಲ್ಲ ಬೇಡ. ಸುಮ್ಮನೆ ಇದೇ ಮೋದಿನೇ ಬೆಸ್ಟ್. ಅವರೇ ಬಂದರೆ ಚೆನ್ನಾಗಿರುತ್ತೆ, ಅವರೇ ಬರಬೇಕಂತ ನಮಗೂ ಆಸೆನೇ. ನಾವು ಹಾಕಿದ್ರೂ ಮೋದಿಗೆ ಹಾಕೋದು. ಮೋದಿ ನೋಡ್ಕೊಂಡು ಆಗ್ತದೆ. ಮೋದಿ ನೋಡಿ ಯಾರೇ ಎಂ ಪಿ ಇದ್ರು ನಮ್ಮದ್ರಲ್ಲಿ ಯಾರಿದ್ರೂ ಬಿ ಜೆ ಪಿಗೆ ಹಾಕೋದು ನಾವು. ಬಿ ಜೆ ಪಿ ಮುಂಚೆಯಿಂದನೇ ಬಿ ಜೆ ಪಿನೇ ಹಾಕ್ತಾ ಇದ್ದೀವಿ, ಈಗೂ ಬಿ ಜೆ ಪಿಗೆ ಹಾಕ್ತೀವಿ. ಡೆಫಿನೆಟ್ಲಿ ಮೋದಿ. ಮೋದಿನೇ ಯಾಕೆ ಆಗಬೇಕು ಅಂತ ಖಂಡಿತ ಈ ಡೆವಲಪ್ಮೆಂಟ್ ತುಂಬ ಆಗಿದೆ ಅದರಿಂದಾಗಿ. ಪಾಯಿಂಟ್ಸ್ ನಾವೇ ನೋಡ್ತಾ ಇದ್ದೇವಲ್ಲ, ಎಷ್ಟು ಡೆವಲಪ್ಮೆಂಟ್ ಆಯಿತು, ಆರ್ಮೀಸಿಗೆ ಎಷ್ಟು ಹೆಲ್ಪ್ ಆಯಿತು, ಸೆಕ್ಯೂರಿಟಿ ಎಷ್ಟು ಮುಂದೆ ಇದಾಗಿದೆ, ಸೆಕ್ಯೂರಿಟಿ ಎಷ್ಟು ಡೆವಲಪ್ಮೆಂಟ್ ಆಗಿದೆ. ಸೊ ಈಗ ಜನನೂ ಸಾಯೋದು ಕಡಿಮೆ ಆಗ್ತಾ ಇದೆ ಅಲ್ಲ, ಬಾಂಬ್ ಬ್ಲಾಸ್ಟ್ ಕಡಿಮೆ ಆಗ್ತಾ ಇದೆ. ನೋ ಯೂಸ್ ಮುಂದೆ ವಿಲ್ ಗೋ ಬ್ಯಾಕ್ ಟು ದ ಅರ್ಲಿಯರ್ ಸೆಂಚುರೀಸ್. ಮತ್ತು ಇಟ್ಸ್ ಸ್ಕ್ರ್ಯಾಚಿಂದ ಸ್ಟಾರ್ಟ್ ಆಗುತ್ತೆ ಎಲ್ಲನೂ. ಈಗ ರಾಜ್ಯದಲ್ಲಿ ಗ್ಯಾರಂಟಿಗಳನ್ನ ತಂದ್ರು, ಇವಾಗ ಅದೇ ತರನು ಕೇಂದ್ರದಲ್ಲೂ ಕೂಡ ಮಹಾಲಕ್ಷ್ಮಿ ಯಾರು ಗ್ಯಾರಂಟಿ ತಂದಿಲ್ಲಲ್ಲ. ಅವ್ರು ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡಿ ಮತ್ತೆ ಅವ್ರು ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಏನಿಲ್ಲ, ನಮ್ಮದೇ ದುಡ್ಡು ನಮಗಿಂದ ವಾಪಸ್ ತೊಗೊಂಡು ನಮಗೆ ಕೊಡುವಂಥದ್ದಾಗಿದೆ ಇಲ್ಲಿ. ಅದೇ ಗ್ಯಾರಂಟಿ. ನಮ್ಮ ಪ್ರಕಾರ 100% BJPನೇ ಬರೋದು, ಮೋದಿ ಗೌರ್ಮೆಂಟೇ ಬರೋದು. ನಿಮಗೆ ಗೊತ್ತು ಮೋದಿ ಗೌರ್ಮೆಂಟ್ ಬಂದಿದ ಮೇಲೆ ಎಷ್ಟು ಇಂಪ್ರೂವ್ಮೆಂಟ್ಸ್ ಆಗಿದೆ ಎಲ್ಲ. ಸೊ ಅದು ಇನ್ನೂ ಬಂದರೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ನಮಗೆ. ಸೊ ಅವರೇ ಬರ್ತಾರೆ, ಇನ್ನೂ ಜಾಸ್ತಿ ಆಗುತ್ತೆ, ಪಕ್ಕ ಆಗುತ್ತೆ. ಅಲ್ಲ, ಗೊತ್ತಿರೋ ಥರ ಕೊಡ್ತಾರೆ, ಗೊತ್ತಿಲ್ದಿರೋ ಕಡೆ ತೊಗೊಳ್ತಾ ಇದ್ದಾರೆ. ಏನು ಯೂಸ್ ಇಲ್ಲ ಸರ್. ಇಲ್ಲಿ BJP 15 ಮೇಲೆ ಬರ್ತಾರೆ, ಓವರಾಲು 400 ಮೇಲೆ ಬರ್ತಾರೆ. ಸರ್ ನಮಗೆ ಮೋದಿನೇ ಸರ್. ಸರ್ 370 ಆರ್ಟಿಕಲ್ಲು ಜಮ್ಮು ಕಾಶ್ಮೀರ ಇತ್ತಲ್ಲ ಸರ್, ಅದು ಇದು ಮಾಡವ್ರೆ. ಒಂದೇ ಭಾರತ್ ಅದು ತಗೊಂಬಂದವ್ರೆ. ಅಂದರೆ ಕಂಪೇರ್ ಮಾಡಿದ್ರೆ ಬಟ್ ಕಾಂಗ್ರೆಸ್ಸೇ ನಾವೆಲ್ಲ. ಬಟ್ ಮೋದಿಗೆ ರಾಹುಲ್ ಕಂಪೇರ್ ಮಾಡಿದ್ರೆ ಮೋದಿನೇ ಬೆಸ್ಟ್ ಅನ್ಸುತ್ತೆ. ಅಂದರೆ ನಾನು ಬೇರೆಯವ್ರಿಗೆ ಗೊತ್ತಿಲ್ಲ ಸರ್, ನನ್ನ ಒಪಿನಿಯನು. ಅವ್ರಿಗಿಬ್ರು ಕಂಪೇರ್ ಮಾಡಿದ್ರೆ ಮೋದಿ ಓಕೆ ಸರ್. ನಾನು ಇಲ್ಲಿ ರಾಜ್ಯದಲ್ಲಿ ಅಂದರೆ ನಮ್ಮ ಕರ್ನಾಟಕದಲ್ಲಿ ಓಟ್ ಆಗಿರೋದು ಸಿದ್ದರಾಮಯ್ಯಗೆ, ಹೌದು. ಆದರೆ ಇವಾಗ ಲೋಕಸಭಾ MP ಆಗಬೇಕಂತ ಡಿಸೈಡ್ ಆಗಿರೋದು ಮೋದಿಗೆ. ನಮ್ಗಂದರೆ ಇಲ್ಲಿ ಯಾರಂತ ಕ್ಯಾಂಡಿಡೇಟ್ ಇದಿಲ್ಲ. ರಕ್ಷಾರಾಮಯ್ಯ ಇದ್ದಾರೆ. ಅಂದರೆ ರಕ್ಷಾರಾಮಯ್ಯ ಒಳ್ಳೆಯವರು, ಬಟ್ ನಮಗೆ ಮೋದಿ ನೋಡಿಬಿಟ್ಟು ಓಟ್ ಹಾಕ್ಬೇಕಂತ 10 ವರ್ಷ ಇದೆ. ಬಟ್ ಈಗಿನ ಟ್ರೆಂಡ್ ನೋಡಿದ್ರೆ ಎಲ್ಲರೂ ಪಾಕಿಸ್ತಾನ ಜಿಂದಾಬಾದ್ ಅಂತ ನಮ್ಮ ವಿಧಾನಸೌಧದಲ್ಲಿ ಕೂಗ್ತಾರೆ. ಬಟ್ ಕಂಟ್ರಿ ಸ್ಟೇಬಲ್ ಆಗಿರಬೇಕು ಅಂದರೆ, ಎಕಾನಮಿ ಬೆಳಿಬೇಕು, GDP ಎಲ್ಲ ಬೆಳಿಬೇಕು ಅಂದರೆ, ನಮ್ಮ ಇಂಡಿಯಾ ಇನ್ನೂ ಗ್ರೋತ್ ಆಗಬೇಕು ಅಂದರೆ ಮೋದಿಯವ್ರು ಬಂದರೆ ಒಳ್ಳೇದು ಅಂತ. ಆಲ್ರೆಡಿ ದೇ ಆರ್ ಪೇಯಿಂಗ್ 4,000 rupees ಫಾರ್ ಎಕರ್ನು. ಸೊ ಲಿಟ್ಲ್ ಬಿಟ್ ದೇ ಹ್ಯಾಸ್ ಟು ಗಿವ್ ಸಮ್ ಮೋರ್ ಇಂಪಾರ್ಟೆಂಟ್ ಫಾರ್ ಫಾರ್ಮರ್ಸ್ ಇನ್ಸ್ಟೆಡ್ ಆಫ್ ಗಿವಿಂಗ್ ಬೇಸ್ ಪ್ರೈಸಸ್, ಮಾರ್ಕೆಟ್ ಪ್ರೈಸಸ್ ಫಾರ್ ಆಲ್ ಕ್ರಾಪ್ಸ್ ವಾಟ್ ಎವರ್ ದೇ ಆರ್ ಗ್ರೋಯಿಂಗ್. ರೈತರು ಅದಕ್ಕೆ ಅವರು ಬೆಂಬಲ ಬೆಲೆ ಅಂತ ಕೊಡಬೇಕಾಗತ್ತೆ. ಅದನ್ನೊಂದು ಮಾಡಿದ್ರೆ ಒಳ್ಳೆಯದಾಗುತ್ತೆ. ರೈತರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು. ನಾವು ಈಸ್ ಕಾನ್ಸಂಟ್ರೇಟಿಂಗ್ ಆನ್ ಗ್ಲೋಬಲ್ ಲೆವೆಲ್ ಓನ್ಲಿ. ಸೊ ಯಸ್ ಟು ಕಾನ್ಸಂಟ್ರೇಟ್ ಆನ್ ಫಾರ್ಮರ್ ಆಲ್ಸೋ, ಐ ಥಿಂಕ್. ಈಗ ಕಾಂಗ್ರೆಸ್ ಅವರು ರಾಹುಲ್ ಗಾಂಧಿ ಸ್ಟಿಲ್ ಹ್ಯಾಸ್ ಟು ಮೆಚ್ಯೂರ್, ನಾಟ್ ಮೆಚ್ಯೂರ್, ಐ ಥಿಂಕ್. ನಮ್ಮದು ಬೆಂಗಳೂರು ರೂರಲ್ ಬರುತ್ತೆ. You need changes means like the doctors, everything, everybody should come with that election collaboration will happen. Then ಒಳ್ಳೆ ವ್ಯಕ್ತಿಗಳು ಬಂದಾಗ ನಿಮಗೆ ಹೊಸದು ಬರ್ತಾ ಇರುತ್ತೆ. ಐ ಥಿಂಕ್ ಇಟ್ಸ್ ಗುಡ್ ಮೂವ್ ಆನ್ ಫ್ರಮ್ ಡಾಕ್ಟರ್. BJP JDS ಬಗ್ಗೆ ಇಟ್ಸ್ ಗುಡ್. some constituencies it will polarization will happen. So I think Maitri will give good result for them. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.